ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಏನಪ್ಪ ಅಂತಂದ್ರೆ, ನಾನು ವಿಜಯಪುರಕ್ಕೆ ಹೊಂಟೀನಿ. ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿ ಹೊಂಟೀವಿ. ಯಾಕಂದ್ರೆ ಭಾಳ ದಿನನೇ ಆಯಿತು ಹೇರ್ ಕಟ್ ಏನು ಮಾಡಿಸಿರ್ಲಿಲ್ಲ. ಆದಿತ್ಯನ ಬರ್ಡೇಗೆ ಮಾಡಿಸ್ಬೇಕಂತ ಹೇಳಿತ್ತು, ಬಟ್ ಅವಾಗ ಟೈಮ್ ಸಿಗಲಿಲ್ಲ. ನಾವು ನಾಳೆ ನಾಡಿದ್ದು ಬರ್ಡೇ ಅದನ್ನು ಅಷ್ಟರೊಳಗೆ ಇವತ್ತಿನಂತೆ ಊರಿಗೆ ಬಂದಿದ್ವಿ. ಬಟ್ ನಾಳೆ ಅಮಾವಾಸ್ಯೆ ಮತ್ತು ಪಾಡ್ಯ ಇತ್ತಲ್ಲ, ಮತ್ತು ಹೇರ್ ಕಟ್ ಎಲ್ಲ ಮಾಡಿಸೋದು ಬೇಡ ಅಂಥೇಳಿ ಸುಮ್ಮನೆ ಆಗಿದ್ದೆ. ಆದಿತ್ಯನ ಬರ್ಡೇ ಎಲ್ಲ ಆಗಲಿ, ಮತ್ತು ಒಂದಿನ ಆದಿತ್ಯನ ಇಲ್ಲಿ ಮಮ್ಮಿ ಜೊತೆ ಬಿಟ್ಟು ಹೋದ್ರೆ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ವಿ. ಅದಕ್ಕೆ ಇವತ್ತು ಹೇರ್ ಕಟ್ ಮಾಡ್ಸಕ್ಕಂಥೇಳಿ ವಿಜಯಪುರಕ್ಕೆ ಹೊಂಟೀನಿ. ಏನು ಎತ್ತ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ, ಹೀಗೆ ಸಪೋರ್ಟ್ ಮಾಡಿರಿ. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಮ್ಮ ತಮ್ಮ ನೋಡ್ರಿ ಕರ್ಕೊಂಡು ಹೊಂಟಾನ. ಓಕೆ, ನಾವು ಕ್ರಾಸಿಗೆ ಬಂದ್ವಿ. ನಮ್ಮ ತಮ್ಮ ಕ್ರಾಸಿಗೆ ಬಿಟ್ಟು ಹೋದ. ಇದು ಮುಗಿದ ಕ್ರಾಸ್. ಓಕೆ, ನೋಡ್ರಿ ನಮ್ಮ ಅಕ್ಕ ಅಲ್ಲಿನೂ ವಿಡಿಯೋ ಮಾಡತ್ತ. ಎಲ್ಲನೂ ವಿಡಿಯೋ ಈ ಬ್ಲಾಗಲ್ಲಿ ವಿಡಿಯೋ ಮಾಡಿದ್ದೆಲ್ಲನೂ ಅವಳೇ. ಎಲ್ಲನೂ ಇಷ್ಟಿಷ್ಟು ಥಿಂಗ್ಸ್ನ ತೊಗೊಂಡ. ಓಕೆ, ಇದು ಮತ್ತು ವಿಜಯಪುರ ಬಸ್ ಸ್ಟ್ಯಾಂಡ್ಗೆಲ್ಲ ಬಂದಾದಮೇಲೆ ಮತ್ತು ಇದು ಹೋದ ತಕ್ಷಣವೇ ಸಿಟಿ ಬಸ್ ಸಿಕ್ತು ನಮಗೆ. ಮತ್ತು ಹಾಗೆ ಬಸ್ ಇಳಿದ ಕೂಡಲೇ ಮತ್ತೆ ಸಿಟಿ ಬಸ್ ಹತ್ಕೊಂಡು ಈಗ ಸೀದಾ ಗಾಂಧಿ ಚೌಕಿಗೆ ನಾವು ಹೊಂಟೀವಿ. ನಾನು ಎಲ್ಲಪ್ಪ ಹೇರ್ ಕಟ್ ಮಾಡ್ಸಾತೀನಂತಂದ್ರೆ ಪಾಟೀಲ್ ಪ್ಲ್ಯಾನೆಟ್ ಅಂಥೇಳಿ ಗೊತ್ತೇ ಇರ್ತೈತಿ ಎಲ್ರಿಗೂ. ನಾನು ಈಗ ಒಂದು 2-3 ಸರಿ ಆಯಿತು ನಾನು ಅಲ್ಲೇ ಹೇರ್ ಕಟ್ನ ಮಾಡ್ಸಾತೀನಿ. ಇದು ಫಸ್ಟ್ ಟೈಮ್ ಅಲ್ಲ ನಂದು, ಒಂದು 3 ಸರಿ ಅಂತೂ ಮಾಡ್ಸೀನಿ. ಇದು 4ನೇ ಸರಿ ಇರ್ಬೋದು ನನ್ನ ಹೇರ್ ಕಟ್. ಓಕೆ, ಅಲ್ಲಿ ಸೂಪರಾಗಿ ಮಾಡ್ತಾರಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೊಂದು ಜನ ಎಲ್ಲ ಬರ್ತಾರಲ್ಲಿ ಹೇರ್ ಕಟ್ ಮಾಡಿಸ್ಕೊಳಕ್ಕಾಗಿರ್ಬೋದು, ಏನಕ್ಕಾದರೂ ಆಗಿರ್ಬೋದು. ಬಟ್ ನಾನು ಹೇರ್ ಕಟ್ ಒಂದೇ ಅಲ್ಲಿ ಮಾಡಿಸೋದು, ಐಬ್ರೋ ಏನೂ ಮಾಡಿಸಲ್ಲ. ಐಬ್ರೋ ಮತ್ತು ಬೇರೆ ಕಡೆ ಎಲ್ಲ ಮಾಡಿಸಿದ್ರೆ ಅದು ಈಗೇನು ಐಬ್ರೋ ಏನು ಮಾಡಿಸೋದು ಬೇಡ ಅಂತ ಅಂದ್ಕೊಂಡು ಹೇರ್ ಕಟ್ ಒಂದು ಮಾಡಿಸ್ಕೊಂಡು ಬಂದೆ. ಓಕೆ, ಇದನ್ನೆಲ್ಲ ಇನ್ನೂ ನಾವೆಲ್ಲ ರೀಚ್ ಆಗಿಲ್ಲ. ಹಾಗೆ ನಿಮ್ಗೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿನಿ. ಓಕೆ, ಇದೇ ನೋಡಿರಿ ಪಾಟೀಲ್ ಪ್ಲ್ಯಾನೆಟ್. ಎಷ್ಟು ದೊಡ್ಡ ಮಾಲ್ ಇದು. ಅದು ಒಳಗಡೆ ಏನೆಲ್ಲ ಬೇಕು ಎಲ್ಲ ಥರ ಐತಿ. ಒಳಗಡೆ ನೀವು ಹೋಗಿಬಿಟ್ರೆ ವಾಪಸ್ ನಿಮ್ಗೆ ಏನು ಬೇಕು ಎಲ್ಲ ತೊಗೊಂಡು ಬರ್ಬೋದು ನೀವು. ಶಾಪಿಂಗ್ ಮಾಡೋಕೆ ಬಟ್ಟೆ ಆಗಿರ್ಬೋದು, ಮತ್ತು ಮನೆ ಐಟಮ್ಸ್ ಎಲ್ಲ ಆಗಿರ್ಬೋದು, ಕಿಚನ್ ಐಟಮ್ಸ್, ನಿಮ್ಗೆ ಏನು ಬೇಕು ಪ್ರತಿಯೊಂದು ಫುಡ್ ಆಗಿರ್ಬೋದು. ನೀವು ಏನಾದರೂ ಊಟ ಮಾಡಬೇಕು ಅಂದರೆ, ಮತ್ತು ಪಿಜ್ಜಾ ಏನಾದರೂ, ಮತ್ತು ಮಕ್ಕಳನ್ನೆಲ್ಲ ನೀವು ಕರ್ಕೊಂಡು ಹೋದ್ರೆ ಪ್ಲೇಯಿಂಗ್ ರೂಮ್ಸ್ ಎಲ್ಲ ಅದಾವು, ಮತ್ತು ಪ್ಲೇಯಿಂಗ್ ಏರಿಯಾ ಸಖತ್ತಾಗಿ ಅದಂತ ಹೇಳ್ಬೋದು. ಮತ್ತು ಇಲ್ಲೊಂದು ಭೂತದ ಬಂಗ್ಲೆನೂ ಐತಿ. ಓಕೆ, ನೀವು ಇಲ್ಲಿ ಬಂದರೆ ಫುಲ್ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ಫ್ಯಾಮಿಲಿ ಜೊತೆ ಬಂದ್ರೂ. ಓಕೆ, ನಾವು ಇವಾಗ ಜಸ್ಟ್ ಬಂದ್ವಿ. ಬಂದಾದಮೇಲೆ ಲಿಫ್ಟಲ್ಲಿ ಹೋಗಾತೀವಿ. ನಾವು ಹೋಗೋದು 2ನೇ ಫ್ಲೋರಿಗೆ. ಅಲ್ಲೇ ಹೇರ್ ಕಟ್ ಎಲ್ಲ ಸಲೂನ್ ಎಲ್ಲ ಅಲ್ಲೇ ಇರೋದು. ಓಕೆ, ಇವಾಗ ಹೊಂಟೀವಿ. ಓಕೆ, ಬರ್ರಿ ಬ್ಲಾಗ್ ಹಂಗೆ ಕಂಟಿನ್ಯೂ ಆಕೈತಿ, ನೋಡಿರಿ, ಎಂಜಾಯ್ ಮಾಡಿರಿ. ಓಕೆ, ಬಂದ್ವಿ. ಓಕೆ, ನೋಡಿರಿ, ನಾನು ಇಲ್ಲೇ ಯಾವಾಗ್ಲೂ ಹೇರ್ ಕಟ್ ಎಲ್ಲ ಮಾಡಿಸೋದು. ಏನು ಅಷ್ಟೊಂದು ಜನ ಎಲ್ಲ ಏನಿರಲಿಲ್ಲ. ಒಂದು ಇಬ್ಬರು 3 ಜನ ಇದ್ರಷ್ಟೇ. ಅವ್ರದ್ದು ಆದಮೇಲೆ ಈ ಕಡೆ ನಂದು ಹೇರ್ ವಾಶ್ ಎಲ್ಲ ಸ್ಟಾರ್ಟ್ ಮಾಡಿದರು. ನಾನು ಹೇರ್ ವಾಶ್ ಮಾಡಿರಲಿಲ್ಲ. ಹೆಂಗಾದರೂ ಅಲ್ಲಿ ಮಾಡ್ತಾರಲ್ಲ ಬಿಡು ಅಂತೇಳಿ ಅಂದ್ಕೊಂಡು ಹೇರ್ಗೆಲ್ಲ ಎಣ್ಣೆ ಎಲ್ಲ ಅಪ್ಲೈ ಮಾಡಿಬಿಟ್ಟಿದ್ದೆ. ಅದಕ್ಕೆ ಚೆನ್ನಾಗಿ ಹೇರ್ ವಾಶ್ ಎಲ್ಲ ಮಾಡಿ ಕ್ಲೀನಾಗೆಲ್ಲ ಒರೆಸಿ. ಓಕೆ, ಬಟ್ ನಾನು ಯಾವಾಗಲೂ ಹೋದಾಗ
ಇವರು ಇದೇ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಇರೋದು. ಏನು ಬರ್ತಿದ್ರೋ ಏನೋ ನನಗಂತೂ ಗೊತ್ತಿಲ್ಲ, ಬಟ್ ನಾವು ಹೋದಾಗ ಇವರು ಎಲ್ಲ ಇರ್ತಿದ್ದಿಲ್ಲ. ಹೊಸ್ದಾಗೇನೋ ಬಂದಿರ್ಬೋದತ್ ನನಗನ್ನಿಸ್ತು. ಏನೋ ಇವರು ಮ್ಯಾನೇಜರ್ ಅಂತ ಹೇಳಿದರು, ಗೊತ್ತಿಲ್ಲ. ಬಟ್ ನಾವು ಹೋದಾಗ ಇನ್ನೂ ಒಬ್ರನ್ನ ಇರ್ತಿದ್ರು, ಅವರು ಫುಲ್ ಸಖತ್ತಾಗೆ ಮಾಡ್ತಿದ್ರು. ಅವ್ರ ಹತ್ರನೇ ನಂದು 2-3 ಸರಿ ಹೇರ್ ಕಟ್ ಎಲ್ಲ ಮಾಡಿಸಿದ್ದು. ಅವರು ಇಲ್ಲಂತ, ಅವರು ಬೇರೆ ಕಡೆ ಏನೋ ಹೋಗಿರ್ಬೋದು, ಅವರು ಇಲ್ಲಂತ ಹೇಳಿದರು. ಅವರು ಮಾಡಿ ಹೇರ್ ಕಟ್ ಮಾಡಿರೋದೆಲ್ಲ ವಿಡಿಯೋಸ್ ಎಲ್ಲ ಇತ್ತಲ್ಲ, ಅವ್ರಿಗೆ ತೋರಿಸಿದ್ವಿ. ನಾನು ಯಾಕೆ ಅವರಿಲ್ವಾ ಅಂತಂದು ಕೇಳಿದ್ವಿ. ಅವರು ಇಲ್ಲ, ಬೇರೆ ಕಡೆ ಹೋಗ್ಯಾರ ಅಂತೇಳಿ ಹೇಳಿದರು. ಓಕೆ ಆಯ್ತು ಅಂಥೇಳಿ ಇವರೇ ಹೇರ್ ಕಟ್ ಮಾಡಿದರು. ಇವರು ಮಸ್ತ್ ಸೂಪರಾಗಿ ಮಾಡಿದರು. ನನಗೆ ಭಾಳ ಇಷ್ಟ ಆಯಿತು. ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಶಾರ್ಟ್ ಹೇರ್ ಕಟ್ ಎಲ್ಲ ಮಾಡಿಸ್ಬೇಕಂಥೇಳಿ ಟ್ರೈ ಮಾಡತ್ತೀನಿ. ಯಾವತ್ತೂ ಇಷ್ಟು ಶಾರ್ಟಾಗಿ ನಾನು ಮಾಡಿಸಿಲ್ಲ. ಪ್ರೆಗ್ನೆಂಟ್ ಇರುವಾಗ ಒಂದು ಸರಿ ಮಾಡಿಸಿದ್ದೆ, ಬಟ್ ಇಷ್ಟು ಶಾರ್ಟ್ ಇರಲಿಲ್ಲ. ಇದಕ್ಕಿಂತ ಒಂದು ಸ್ವಲ್ಪ ಉದ್ದ ಇತ್ತು ಕೂದಲು. ಓಕೆ ಇರಲಿ, ನೋಡೋಣ ಅಂಥೇಳಿ ಟ್ರೈ ಮಾಡೋಣ. ಯಾಕಂದ್ರೆ ನನ್ನ ಹೇರ್ ಎಲ್ಲ ಜಾಸ್ತಿನೇ ಬಂದಿದ್ದು. ಎಷ್ಟು ಹೇರ್ ಕಟ್ ಎಲ್ಲ ಮಾಡಿಸ್ತೀವಿ ಅಷ್ಟು ಹೆಲ್ದಿಯಾಗಿ ನಮ್ಮ ಹೇರ್ ಇರ್ತಾವೆ, ಮತ್ತು ಗ್ರೋ ಆಗಾಕ ಇನ್ನೂ ಚಲೋತ್ನಾಗೆ ಗ್ರೋ ಆಗ್ತಾವೆ ಅಂಥೇಳಿ ಹೇಳ್ತೀನಿ. ಯಾರೇ ಆದ್ರೂ ವರ್ಷದೊಳಗೆ ಒಂದು 2 ಸರಿ ಆದ್ರೂ ಹೇರ್ ಕಟ್ ಮಾಡಿಸ್ಲೇಬೇಕು. ಯಾಕಂದರೆ ಕೂದಲೆಲ್ಲ ತುದಿ ಕೂದಲೆಲ್ಲ ನೀವು ನೋಡಿರ್ಬೋದು, ಎಲ್ಲ ಒಂಥರ ಸೀಳಿರ್ತಾವಲ್ಲ, ಇಷ್ಟಿಷ್ಟೇ ಚಿಕ್ಕ ಚಿಕ್ಕದಾಗಿ ಆ ಥರ ಎಲ್ಲ ಆಗಿರ್ತಾವೆ. ಅದನ್ನೆಲ್ಲ ನೀವು ಕಟ್ ಮಾಡಿಸಿದ್ರೆ ಇನ್ನೂ ಚೆಂದಾಗ ಬೆಳ್ಯಕ್ಕೆ ಸ್ಟಾರ್ಟ್ ಆಕ್ಕವು ಕೂದಲು. ಓಕೆ, ನನ್ನ ಕೂದಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಂದು ಜಲ್ದಿನೇ ಎಲ್ಲ ಗ್ರೋ ಆಗಿಬಿಡ್ತಾವೆ ಕೂದಲು. ಅದಕ್ಕೆ ಎಷ್ಟು ಜಲ್ದಿನೇ ಬರ್ತಾವೆ. ನಾನು ಒಂದು 2-3 ತಿಂಗಳ ಹಿಂದೆನೇ ಇಲ್ಲೇ ಊರಿಗೆ ಬಂದಾಗೇ ಬಿಜಾಪುರ ಒಳಗೇ ಮಾಡಿಸ್ಕೊಂಡು ಹೋಗಿದ್ದೆ. ಬಟ್ ಹೊಳ್ಳಿ ವಾಪಸ್ ಒಂದು 4 ತಿಂಗಳ ಅದ್ರೊಳಗನೆ ಎಷ್ಟೊಂದು ಕೂದಲೆಲ್ಲ ಬಂದುಬಿಟ್ಟಿದ್ದು. ಮತ್ತು ಅದಕ್ಕೆ ಈಗ ಬೇಸಿಗೆ ಕಾಲನೂ ಸ್ಟಾರ್ಟ್ ಆಗೈತಲ್ಲ, ಅದಕ್ಕೆ ಬೇಡ ಫುಲ್ ಶಾರ್ಟೇ ಮಾಡಿಸ್ಬಿಡೋನು, ಒಂದ್ಸರಿ ಟ್ರೈ ಮಾಡೋಣ ಅಂಥೇಳಿ ಮಾಡ್ಸೀನಿ ಅಷ್ಟೇ. ನನಗೆ ಭಾಳ ಇಷ್ಟ ಆಯಿತು. ಫುಲ್ ಲೈಟ್ ವೇಟ್ ಅಂತ ಅನ್ಸಾತಿತ್ತು. ಫುಲ್ ಕೂದಲೆಲ್ಲ ನನಗೆ ಫುಲ್ ಹೆವಿ ಆಯ್ತೇನು ಅನ್ಸಾತಿದ್ದಿಲ್ಲ. ಒಂಥರ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಓಕೆ, ನೀವು ಯಾರಾದರೂ ವಿಜಯಪುರದಲ್ಲಿ ಇಲ್ಲಿ ಸುತ್ತಮುತ್ತ ಯಾರಾದರೂ ಆಗಿದ್ರೆ ಪ್ಲೀಸ್ ಒಂದ್ಸರಿ ಹೋಗಿ ವಿಸಿಟ್ ಮಾಡಿರಿ. ಓಕೆ, ಮಸ್ತ್ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ, ಮತ್ತು ಯಾವ ಥರ ಬೇಕು ಆ ಥರ ಹೇರ್ ಕಟ್ನ ನಿಮ್ಗೆ ಮಾಡಿ ಕೊಡ್ತಾರೆ. ನಿಮ್ಮ ಹೇರ್ ಸ್ಟೈಲಿಗೆ ಒಪ್ಪುವಂಥದ್ದು ಏನೋ ಹೇರ್ ಸ್ಟೈಲ್ ಯಾವ ಥರ ಬೇಕಂಥೇಳಿ ಅವ್ರೂ ಕೇಳ್ತಾರೆ. ಬಟ್ ಅವರು ಈ ಥರ ಮಾಡಿಸ್ರಿ ಆ ಥರ ಮಾಡಿಸ್ರಿ ಅಂತೇಳಿ ನಿಮ್ಗೆ ಹೇಳ್ತಾರೆ. ಬಟ್ ಅವರಿಗೆ ಕನ್ನಡ ಬರಲ್ಲ ಇವರಿಗೆ. ಆ ಅಣ್ಣ ಇದ್ರೆ ಕನ್ನಡ ಎಲ್ಲ ಮಾತಾಡ್ತಿದ್ರು, ಇವರು ಹಿಂದಿನೇ ಮಾತಾಡೋದು. ಅವರು ನನ್ನ ಹೇರ್ ವಾಶ್ ಮಾಡಬೇಕಾದ್ರೆ ಮತ್ತು ಹೇರ್ ಕಟ್ ಮಾಡಬೇಕಾದ್ರೆ ಇವ್ರ ಸಿಸ್ಟರ್ ಹೇಳತ್ತಿದ್ರು, ನಿಮ್ಮ ಕೂದಲು ಎಷ್ಟು ಚಂದ ಅದಾವ ಅಂತೇಳಿ ಒಂದು 4-5 ಸತಿ ಅಂತೂ ಹೇಳಿದರು. ಹಿಂದಿ ಒಳಗೆ ಬಹುತ್ ಅಚ್ಚ ಅಂತಂದು ಹೇಳತ್ತಿದ್ರು. ಖುಷಿ ಆಯ್ತು ಅನ್ನಿಸ್ತು. ಎಲ್ಲೇ ಹೋದ್ರೂ ಅಷ್ಟೇ, ನನ್ನ ಕೂದಲು ಶಿಲ್ಕಿ ಕೂದಲು ಆಗಿರೋದ್ರಿಂದ ಈ ಥರನೇ ಹೇರ್ ಕಟ್ ಈ ಥರನೇ ಚೆನ್ನಾಗಿ ಅನ್ನಿಸ್ತೈತಿ, ಈ ಥರನೇ ಮಾಡಿಸ್ರಿ ಅಂಥೇಳಿ ನಾನು ಒಂದು ಸರಿ ಟ್ರೈ ಮಾಡ್ಬೇಕಂಥೇಳಿ ಮಾಡೀನಿ. ಓಕೆ, ನೋಡಿರಿ ಹೆಂಗೆ ಅನ್ನಿಸ್ತು ಅಂಥೇಳಿ. ನನಗಂತೂ ಇಷ್ಟ ಆಯಿತು ಈ ಹೇರ್ ಕಟ್, ಚೆನ್ನಾಗಿ ಮಾಡಿದರು.
ಓಕೆ. ಅದೆಲ್ಲ ಆದಮೇಲೆ ಬೆಳಗ್ಗೆಯಿಂದ ಏನೂ ತಿಂದಿರಲೇ ಇಲ್ಲ. ಜಲ್ದಿನೇ ಎಲ್ಲ ಹೋಗಿ ಮುಗಿಸ್ಕೊಂಡು ಬಂದ್ರೆ ಆಯ್ತು ಅಂಥೇಳಿ. ಯಾಕಂದ್ರೆ ಭಾಳ ಲೇಟ್ ಆಯ್ತು, ಕತ್ಲೆ ಆಗತ್ತೆ ಅಂಥೇಳಿ. ಯಾಕಂದರೆ ಹೇಳೋಕ್ಕಾಗಲ್ಲ, ಇಲ್ಲಿ ಪಾರ್ಲರ್ ಎಲ್ಲ ಸಲೂನ್ಗೆಲ್ಲ ಬಂದ್ರೆ ಎಷ್ಟೊತ್ತು ಆಗುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಆದರೂ ಜನ ಎಲ್ಲ ಅಷ್ಟೊಂದು ಇರಲಿಲ್ಲ ಅಂಥೇಳಿ ನಂದು ಸ್ವಲ್ಪ ಜಲ್ದಿನೇ ಮುಗೀತು. ಅದೆಲ್ಲ ಆದಮೇಲೆ ಫುಲ್ ಹೊಟ್ಟೆ ಹಸಿವೆಲ್ಲ ಆಗಿಬಿಟ್ಟಿತ್ತು. ಬೆಳಗ್ಗೆಯಿಂದ ಏನೂ ತಿಂದಿರಲೇ ಇಲ್ಲ ನಾನು. ಅದಕ್ಕೆ ಇಲ್ಲೇ ಪಾಟೀಲ್ ಪ್ಲ್ಯಾನೆಟ್ ಒಳಗಡೆನೇ ಪಿಜ್ಜಾ ತಿನ್ನಕ್ಕಂಥೇಳಿ ಬಂದಿದ್ವಿ. ಎಷ್ಟೊಂದು ದಿನ ಆಯ್ತು ಪಿಜ್ಜಾ ಎಲ್ಲ ಏನು ತಿಂದಿರಲಿಲ್ಲ. ಅದಕ್ಕೆ ಒಂದು ಸರಿ ಇಲ್ಲೇನೋ ಚಲೋ ಮಾಡ್ತಾರಂಥೇಳಿ ಹೇಳಿದ್ಲು. ಅದಕ್ಕೆ ಇಲ್ಲೇ ತಿನ್ನೋಣ ಅಂಥೇಳಿ ಒಂದು ಜ್ಯೂಸ್ ಆರ್ಡ್ರ್ ಮಾಡಿದ್ವಿ, ಲೆಮನ್ ಜ್ಯೂಸ್. ಅದಾದಮೇಲೆ ಒಂದು ಪನ್ನೀರ್ ಪಿಜ್ಜಾನ ಹೇಳಿದ್ವಿ. ಅದನ್ನ ತಿನ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಪಿಜ್ಜಾ ಓಕೆ ಅನ್ನೋ ಥರ ಇತ್ತು. ಜ್ಯೂಸ್ ಸಖತ್ತಾಗಿತ್ತು. ಫುಲ್ ನಮಗೆ ಆಗಲೇ ಒಂಥರ ಹೊಟ್ಟೆ ಹಸಿವಾಗಿದ್ದಕ್ಕೂ ಮತ್ತು ಆ ಜ್ಯೂಸ್ ತಣ್ಣನೆ ಜ್ಯೂಸ್ ಕುಡಿಯೋದಕ್ಕೂ ಜ್ಯೂಸ್ ಇಷ್ಟ ಆಯಿತು. ಪಿಜ್ಜಾ ಓಕೆ ಅನ್ನೋ ಥರ ಇತ್ತು. ಇಬ್ಬರು ಎರಡೆರಡು ಪೀಸ್ ತಿನ್ಕೊಂಡು ಮತ್ತು ಈಗ ಸೀದಾ ಏನೋ ವಿಜಯಪುರದಲ್ಲಿ ಬಾಹುಬಲಿ ಮತ್ತು ಚಡ್ಚನ್ ಅಂಗಡಿ ಎಲ್ಲ ಐತಲ್ಲ, ಆ ಚಡ್ಚನ್ ಅಂಗಡಿಯವರೇ ಮತ್ತು ಇಲ್ಲಿ ವಿಜಯಪುರದಲ್ಲಿ ಒಂದೂ ಹಾಕ್ಯಾರಂಥೇಳಿ, ಬಾಹುಬಲಿ ಅಂಗಡಿ ಹಾಕ್ಯಾರಂಥೇಳಿ ಹೇಳಿದರು. ಅದಕ್ಕೆ ಒಂದು ಸರಿ ಹೋಗಿ ಬರೋನು, ಏನೋ ಫುಲ್ ಚೀಪ್ ರೇಟೆಲ್ಲ ಕೊಡ್ತಾರಂತ ಹೇಳಿದರು. ಅದು ಸುಳ್ಳೋ ನಿಜನೋ ನನಗಂತೂ ಗೊತ್ತಿಲ್ಲ. ಈಗೀಗ ಹೊಸದಾಗಿ ವಿಜಯಪುರದಲ್ಲಿ ಹಾಕ್ಯಾರಂತ. ಅದೇ ರೇಟ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈಗ ಅಲ್ಲಿಗೆ ಸ್ಟ್ರೈಟ್ ಅಲ್ಲಿಗೆ ಹೊಂಟೀವಿ. ಓಕೆ, ಆಟೋದಲ್ಲಿ ಹೊಂಟೀವಿ. ತಗೋತಿ ನೈಟಿ ಅಲ್ಲಿ ಕೇಳ ನೋಡಿ. ಓಕೆ, ಬಂದ್ವಿ. ಎಲ್ಲನೂ ಅದೇ ಥರನೇ ರೇಟ್ ಇಲ್ಲ ಇಲ್ಲಿ. ಫುಲ್ ಚೇಂಜ್. ಸಾರಿ ಏನಾದರೂ ನೀವು ತೊಗೊಂಡ್ರೆ ಅದರಲ್ಲಿ ಸೇಮ್ ಚಡ್ಚನ್ ರೇಟನೇ ಹಾಕ್ತಾರೆ. ಬಟ್ ಇದು ನೈಟಿ ಎಲ್ಲ ನಮ್ಗೆ ಬೇಕಾಗಿರೋದು ನೈಟಿನೇ ಮೇನಾಗಿ ಬೇಕಾಗಿತ್ತು. ನೈಟಿ ಕೇಳಿದ್ರೆ ಸೇಮ್ ಬೇರೆ ಅಂಗಡಿಗಳೆಲ್ಲ ಮಾಲಲ್ಲೆಲ್ಲ ಹೇಳ್ತಾರಲ್ಲ ಅದೇ ರೇಟೇ ಹೇಳತ್ತಿದ್ರು. 600 ರೂಪಾಯಿ ಜೊತೆ, 650 ರೂಪಾಯಿ ಜೊತೆ ಅಂಥೇಳಿ. ನಮ್ಗೆ ಯಾಕೋ ಏನೋ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾವು ಸೀದಾ ಮತ್ತು ಶಾಸ್ತ್ರಿ ಮಾರ್ಕೆಟಿಗೆ ಬಂದ್ವಿ. ಭಾಳ ದಿನನೇ ಆಗಿತ್ತು ಬಂದಿರಲಿಲ್ಲ. ಅದಕ್ಕೆ ಒಂದು ರೌಂಡ್ ಹಾಕೊಂಡು ಹೋದ್ರೆ ಆಯಿತು. ಇಲ್ಲಿ ನಮ್ಗೆ ಇಷ್ಟ ಆಗಿರೋದು ಏನಾದರೂ ನೈಟಿ ಎಲ್ಲ ಏನಾದರೂ ತೊಗೊಂಡು ಹೋದ್ರೆ ಆಯ್ತು ಅಂಥೇಳಿ ಶಾಸ್ತ್ರಿ ಮಾರ್ಕೆಟಿಗೆ ಬಂದೀವಿ. ಇಲ್ಲಿನೂ ನಮ್ಗೆ ಒಂದು ನೈಟಿ ಕೂಡ ಲೈಕ್ ಆಗಲೇ ಇಲ್ಲ. ಓಕೆ, ಒಂದು ಕಡೆ ಒಂದು ಅಂಗಡಿ ಒಳಗೆ ಇಷ್ಟ ಆಗಿತ್ತು. ಅವರು ಫುಲ್ ರೇಟೆಲ್ಲ ಜಾಸ್ತಿ ಹೇಳತ್ತಿದ್ರು. ಮತ್ತು ಅದು ಇರೋದು ಒಂದೇ ಪೀಸ್ ಇತ್ತು. ನಮ್ಗೆ ಅದೇ ಭಾಳ ಇಷ್ಟ ಆಗಿಬಿಟ್ಟಿತ್ತು. ಬಟ್ ಅದರೊಳಗೆ ಕಲರ್ಸ್ ಎಲ್ಲ ಇರಲಿಲ್ಲ. ಅವ್ರೂ ರೇಟೆಲ್ಲ ಜಾಸ್ತಿ ಎಲ್ಲ ಹೇಳತ್ತಿದ್ರು. 1 ರೂಪಾಯಿನೂ ಬಿಡೋಕೆ ತಯಾರಿರಲಿಲ್ಲ. ಅದಕ್ಕೆ ಬೇಡ ಯಾಕೋ ಇವತ್ತು ನಮ್ಮ ಟೈಮೇ ಸರಿಯಿಲ್ಲ, ನೈಟಿ ಎಲ್ಲ ತೊಗೋಬೇಕಂತ ಹೇಳಿ ಬಂದಿದ್ವಿ. ಹೇರ್ ಕಟ್ ಒಂದು ಆಯಿತು ನಾವು ಅಂದ್ಕೊಂಡಿರೋ ಥರ, ಬಟ್ ನೈಟಿ ಎಲ್ಲ ಸಿಗಲಿಲ್ಲ. ಓಕೆ, ಒಂದು ಸರಿ ಚಡ್ಚನ್ಕೆಲ್ಲ ಹೋಗಿ ಬರೋಣ ತಗೋ ಅಂದ್ಲು. ಅದಕ್ಕೆ ಆಯ್ತು ಬಿಡು ಅಂಥೇಳಿ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಒಂದು ಸ್ವಲ್ಪ ತೊಗೊಂಡು ಮತ್ತು ನಾವು ಅಲ್ಲೇ ಒಂದು ಸ್ವಲ್ಪ ಪಿಜ್ಜಾ ತಿಂದಿದ್ವಿ, ಒಂದು ಎರಡೆರಡು ಪೀಸ್ ಅಷ್ಟೇ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಮತ್ತು ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಒಂದು 2-2:30 ಗಂಟೆನೇ ನಾವು ಎಲ್ಲನೂ ಅಡ್ಡಾಡಿದ್ವಿ. ಹೀಗಾಗಿ ಮತ್ತೆ ಫುಲ್ ಹೊಟ್ಟೆಲ್ಲ ಹಸು ಸ್ಟಾರ್ಟ್ ಆಯಿತು. ಅದಕ್ಕೆ ಇಲ್ಲೊಂದು ಕಡೆ ಬಿರಿಯಾನಿ ಸೂಪರಾಗಿ ಮಾಡ್ತಾರೆ. ಅದಕ್ಕೆ ಆ ರೆಸ್ಟೋರೆಂಟ್ ಒಳಗೆ ಫುಲ್ ನಾನ್ ವೆಜ್
ಊಟ ಎಲ್ಲ ಇರ್ತೈತಿ. ಅದಕ್ಕೆ ಅಲ್ಲೇ ಹೋಗುನು ನಡಿ, ಫುಲ್ ಮಸ್ತ್ ಇರ್ತೈತಿ ಅಂಥೇಳಿ ಅಂದ್ಲು. ಅದಕ್ಕೆ ಇಲ್ಲಿ ಸೀದಾ ಇಲ್ಲಿ ಒಂದು ಸ್ವಲ್ಪ ಸ್ಟೇಷ್ನರಿ ಸಾಮಾನೆಲ್ಲ, ಸ್ಟಿಕ್ಕರ್ಸ್ ಎಲ್ಲ ಬೇಕಾಗಿತ್ತು ನನಗೆ. ಒಂದಿಷ್ಟು ಐಟಮ್ಸ್ ತೊಗೊಂಡು ಮತ್ತು ಸೀದಾ ಬಿರಿಯಾನಿ ಪ್ಲೇಸಿಗೆ ಹೋದ್ವಿ. ಅಲ್ಲಿ ಬಿರಿಯಾನಿ ಎಲ್ಲ ತಿಂದ್ಕೊಂಡು ಮತ್ತು ಕಬಾಬ್ ಎಲ್ಲ ಆರ್ಡ್ರ್ ಮಾಡಿದ್ವಿ, ಅದೆಲ್ಲ ತಿಂದ್ಕೊಂಡು ಮತ್ತು ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಒಂದು ಸ್ವಲ್ಪ ಬೇಕ್ರಿ ಒಳಗೆ ಸ್ವಲ್ಪ ಬ್ರೆಡ್ ಅದು ಇದು ತೊಗೊಂಡು ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸೀದಾ ಮುತ್ತಿಗೆ ಕ್ರಾಸಿಗೆ ಬಂದ್ವಿ. ಮತ್ತು ನಮ್ಮ ತಮ್ಮ ಅಲ್ಲಿ ಫೋನೆಲ್ಲ ಮಾಡಿದ್ವಿ, ಬಂದ. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.